ಹಾಯ್ ಎಲ್ಲರಿಗೂ ನಮಸ್ತೆ. ಡೆಲ್ಲಿನಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅದರ ವಿರುದ್ಧ ಎಲ್ಲ ವಿದ್ಯಾರ್ಥಿಗಳು ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಪ್ರತಿಭಟನೆ ಕೊನೆಗೊಂಡಿದೆ. ಕೇಂದ್ರ ಸಚಿವರಾದಂತಹ ಧರ್ಮೇಂದ್ರ ಪ್ರಸಾದ್ ಅವರು ರಾಜೀನಾಮೆನ ಕೊಟ್ಟಿದ್ದಾರೆ. ಇವತ್ತು ಇಷ್ಟು ದಿನ ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟಿದ್ದಕ್ಕೆ, ಪ್ರತಿಭಟನೆ ಮಾಡಿದ್ದಕ್ಕೆ ಇವತ್ತು ಜಯ ಸಿಕ್ಕಿದೆ ವಿದ್ಯಾರ್ಥಿಗಳಿಗೆ. ಸರ್ಕಾರದವರು ಮಾಡಿರುವಂತಹ ಈ ಕೃತ್ಯಕ್ಕೆ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಮಾಡಿರುವಂಥದ್ದು ಪ್ರತಿಯೊಂದಕ್ಕೂ ಖಂಡಿಸ್ತೀವಿ. ಪ್ರತಿಯೊಬ್ಬರೂ ಸಹ ಇದನ್ನು ವಿರೋಧಿಸ್ತೀವಿ. ಅಷ್ಟೆಲ್ಲ ಹೊಡೆದ್ರು ಬಡಿದ್ರು ಸಹ ಏನು ಮಾಡೋಕ್ಕಾಗಲಿಲ್ಲ. ಅಂತೂ ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಿದೆ. ವಿದ್ಯಾರ್ಥಿಗಳು ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಸಿಹಿನ ಹಂಚುತ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಗೊತ್ತಲ್ಲ, ಸೆಲೆಬ್ರೇಟ್ನ ವಿಧವಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅವರ ಸೆಲೆಬ್ರೇಟ್ಗಳೆಲ್ಲ. ಹಾಗೆ ಇವರ ಪ್ರತಿಭಟನೆ ನೋಡಿದಾಗ ನಮಗನ್ಸಿದ್ದು ಒಂದು ವಿಷ್ಣು ಸೇನಾ ಮೂವಿ ನೋಡ್ದಂಗೆ ಆಯಿತು. ಅದರಲ್ಲಿ ಏನು ಪ್ರತಿಭಟನೆ ಮಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ, ಅದೇ ಥರ ಇಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ವಿರುದ್ಧ ಹೋರಾಡ್ತಾರೆ. ಇಡೀ ಕರ್ನಾಟಕದ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಸಹ ಪ್ರತಿಭಟನೆ ಮಾಡ್ತಾರೆ. ಇಡೀ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಇಡೀ ಸರ್ಕಾರವೇ ಅಲ್ಲಾಡೋ ಆಗುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಪವರ್ ಹೆಂಗಿರುತ್ತೆ ಅಂತ. ಒಂದು ಅರ್ಥ ಮಾಡಿಸಿದ್ದಾರೆ. ಯಾರನ್ನೇ ಟಚ್ ಮಾಡಿದ್ರು ಸ್ಟೂಡೆಂಟ್ಸ್ಗಳನ್ನ ಟಚ್ ಮಾಡಬಾರ್ದು ಅನ್ನೋದನ್ನ ಈಗಿನ ವಿದ್ಯಾರ್ಥಿಗಳು ತೋರಿಸ್ಕೊಟ್ಟಿದ್ದಾರೆ. ಈಗಿನ ವಿದ್ಯಾರ್ಥಿಗಳ ತಂಟೆಗೆ ಬಂತು ಅಂದರೆ ಏನಾಗುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳು ಈ ಸರಿ ತೋರಿಸ್ಕೊಟ್ಟಿದ್ದಾರೆ. ಡೆಲ್ಲಿನಲ್ಲಿ ಆಗಿರುವಂಥ ಪ್ರತಿಭಟನೆ ನೋಡಿ ಎಲ್ಲರಿಗೂ ತಲೆ ತಿರುಗಿರುತ್ತೆ. ಯಾಕೆಂದರೆ ಈ ರೇಂಜ್ಗೂ ಪ್ರತಿಭಟನೆ ಮಾಡ್ಬೋದಾ, ಈ ಲೆವೆಲ್ಗೂ ತಗೊಂಡು ಹೋಗ್ಬೋದಾ ಅಂತ. ಹಾಗೆ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಸಹ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳು, ಹಾಗೆ ಎಲ್ಲ ಇನ್ಫ್ಲುಯೆನ್ಸರ್ಸ್ಗಳಾಗಿರ್ಬೋದು, ಎಲ್ಲ ಯೂಟ್ಯೂಬರ್ಸ್ ಆಗಿರ್ಬೋದು, ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಯಾರೆಲ್ಲ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡ್ಕೋಬೇಕಾಗಿರೋದು ಈಗಿನ ಸರ್ಕಾರದವರು, ಈಗಿನ ವಿದ್ಯಾರ್ಥಿಗಳು ಬರೀ ಕಾಲೇಜು ಬುಕ್ಕು ಪುಸ್ತಕ ಬರೀ ಲ್ಯಾಪ್ಟಾಪ್ ಅಂತ ಇರ್ತಾರೆ. ಯಾವುದೇ ಹೋರಾಟಕ್ಕೆ ಬರಲ್ಲ, ಯಾವುದೇ ಸಪೋರ್ಟಿವ್ ಆಗಿರಲ್ಲ ಅಂತ ಅಂದ್ಕೊಂಡಿರೋರಿಗೆ ಇದೊಂದು ತಕ್ಕ ಪಾಠ ಆಗಿರುತ್ತೆ. ತಕ್ಕ ಉತ್ತರನ ಕೊಟ್ಟಿದ್ದಾರೆ. ನೆನ್ಪಿಡ್ಕೋಬೇಕು, ಜೀವನ ಪೂರ್ತಿ ನೆನ್ಪಿಡ್ಕೋಬೇಕು. ವಿದ್ಯಾರ್ಥಿಗಳನ್ನ ಕೆಣಕಿದ್ರೆ ಏನಾಗುತ್ತೆ ಅಂತ ಸರ್ಕಾರದವರು ಸಾವಿರ ಸಲ ಪ್ರತಿಭಟನೆಗಳನ್ನ ಅವ್ರು ನೆನ್ಕೊಂಡು ಮುಂದೆ ಏನಾರ ತಪ್ಪು ಮಾಡ್ತು ಅಂದರೆ ಅವ್ರ ಕನ್ಸಲ್ಲಿ ಸಹ ಬಂದು ಈ ಪ್ರತಿಭಟನೆ ಹಿಂಗಾಗುತ್ತೆ, ತಪ್ಪು ಮಾಡಬಾರ್ದು ಅನ್ನೋದು ಅವ್ರಿಗೆ ಅರಿವಾಗಬೇಕು. ತಪ್ಪು ಮಾಡೋಕ್ಕೂ ಸಹ ಅವ್ರು ಮತ್ತೆ ಹುಟ್ಟಿ ಬರಬೇಕು. ಆ ಥರ ಮಾಡಿದ್ದಾರೆ. ಇನ್ನೊಂದ್ಸಲಿ ಏನಾದ್ರು ಈ ಥರ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದಾಗಿರ್ಬೋದು, ಮತ್ತೆ ಏನಾರ ಮಾಡ್ತು ಅಂದರೆ ನಿಮ್ಮ ಜನ್ಮನ ಜಾಲಾಡಿಸ್ಬಿಡ್ತಾರೆ. ನೆನಪಲ್ಲಿ ಇಟ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್.